ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ನಾನು ಬಂದಿದ್ದೆ. ಅವನು ಡೈಲಿ ಆಗಿ ಫ್ಲವರ್ ತೊಗೊಂಡು ಬಂದಿದ್ದೆ ಇವತ್ತು. ಬಟ್ ಅವನಿಗೆ ದನ ಹೂ ಕೇಳ್ತಾ ಇತ್ತು, ಹತ್ರನೇ ಬರ್ತಾ ಇತ್ತು. ಸೊ ನಾನು ಅವನನ್ನು ಸ್ವಲ್ಪ ದೂರ ನಿಲ್ಲಿಸಿದ್ದು. ಸೊ ಡೈಲಿಯಾಗಿ ಗೊತ್ತಿಲ್ಲದವರಿಗೆ ಅವನು ಡೈಲಿ ಬಸ್ಸಲ್ಲಿ ದೇವರಿಗೆ ಇಡಲಿಕ್ಕೆ ಅಂತ ಫ್ಲವರ್ ತೊಗೊಂಡು ಹೋಗ್ತಾನೆ. ಹಾಗೆ ಬಂದು ಮತ್ತೆ ನಾನು ಸಲೋನಿಗೆ ಬಂದೆ. ಸಲೋನಿಗೆ ಬಂದ ನಂತರ ನನಗೆ ಒಂದು ಕಾಲ್ ಬಂದಿತ್ತು ನೂತನಿಂದ. ಅವರಿಗೆ ನಮ್ಮ ಈ ಆ್ಯಂಟಿಕ್ ರೆಂಟೆಡ್ ಗೋಲ್ಡ್ ಬೇಕಿತ್ತು, ಮತ್ತು ಅವರಿಗೆ ಸಾರಿ ಉಡಿಸ್ಲಿಕ್ಕೆ ಬರಲಿಕ್ಕಿತ್ತು, ಹೋಗಲಿಕ್ಕಿತ್ತು ನನಗೆ ಅಲ್ಲಿ. ನನಗೆ ಆಲ್ರೆಡಿ ಕ್ಲೈಂಟ್ ಇದ್ದರು. ಸೊ ನಾನು ಅವರಿಗೆ ರಿಶಲ್ ನೋಡ್ಕೊಳ್ತಾ ಇದ್ಲು. ಸೊ ಬಟ್ ನೀತನಿಗೆ ಫಸ್ಟೇ ಕಳಿಸಿದೆ. ನೀತನಿಗೆ ಕಳಿಸಿ ಮತ್ತೆ ನಾನು ಹೋದದ್ದು. ಅವರಿಗೆ ಅಲ್ಲಿ ಶೂಟ್ ಇದ್ದದ್ದು. ಪವರ್ ಹೌಸ್ ಅಂತ ಯಾವುದು ಯೂಟ್ಯೂಬ್ ಚಾನೆಲ್ ಉಂಟು, ಅವರು ಆ್ಯಡಿಗೆ ಬಂದದ್ದು. ಅವರಿಗೆ ನಾರ್ಮಲಿ ಆಗಿ ನೂತನಲ್ಲಿ ಚಂದ ಉಡಿಸೋರಿದ್ದಾರೆ ಆಗ್ಬೋದು. ಅವರು ಬೊಂಬೆಗೆಲ್ಲ ತುಂಬ ಚೆನ್ನಾಗಿ ಉಡಿಸ್ತಾರೆ. ಅಲ್ಲಿ 2-3 ಜನ ಅಂತೂ ತುಂಬ ಚೆನ್ನಾಗಿ ಉಡಿಸ್ತಾರೆ. ಬಟ್ ಅವರಿಗೆ ತುಂಬ ರಶ್ ಇತ್ತು. ಸೊ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಇದೆಲ್ಲ ಗೋಲ್ಡ್ ನಾನು ಚಾಯ್ಸ್ ಮಾಡಲಿಕ್ಕೋಸ್ಕರ ತೊಗೊಂಡು ಹೋಗಿದ್ದೆ. ನೀತ ಆಲ್ಮೋಸ್ಟ್ ಆಲ್ರೆಡಿ ಉಡಿಸಿ ಆಗಿತ್ತು. ಮತ್ತು ಅರ್ಧ ಸೀರೆದು ನೆರಿಗೆ ಅವರು ಕೂಡ ನೂತನವರೇ ತೆಗೆದಿಟ್ಟಿದ್ರು, ಅಂದರೆ ಸ್ಟಾಫ್. ಸೊ ಮತ್ತು ನಾವು ತಂದ ಗೋಲ್ಡನ್ನೆಲ್ಲ ಹಾಕ್ತಾ ಇದ್ವಿ. ಅವರು ಆಲ್ಮೋಸ್ಟ್ ಮಾಡಿಟ್ಟದಕ್ಕೆ ನಮಗೆ ಸ್ವಲ್ಪ ಈಸಿ ಆಯಿತು. ಅವ್ರು ತುಂಬ ಸಲ ಕಾಲ್ ಮಾಡಿದರು, 2-3 ಸಲ. ಬಟ್ ನನಗೆ ಕೂಡ ರಶ್ ಇತ್ತು, ನನಗೆ ಹೋಗಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಮತ್ತು ನಾನು ಫಸ್ಟ್ ನೀತನಿಗೆ ಕಳಿಸಿದ್ದೆ. ಅವರಿಗೆ ಕೂಡ ಈಗ ಸೀಸನ್ ಟೈಮ್ ಆಗಿರೋದ್ರಿಂದ ರಶ್ ಇತ್ತು. ನೆಕ್ಸ್ಟ್ ಬಂದು ನಾವು ಅಲ್ಲಿ ಮುಗಿಸಿ ಇನ್ನೊಂದು ಸೀರೆಗೆ ಕೂಡ ಇತ್ತು. ಬಟ್ ನಾವು ಅಲ್ಲಿ ವೇಟ್ ಮಾಡಿಲ್ಲ, ನಾವು ಬಂದ್ವಿ. ಯಾಕಂತ ಹೇಳಿದರೆ ನನಗೆ ಆಪೋಸಿಟೇ ಅಲ್ಲ ನೂತನ ಕ್ಲಾತ್ ಸೆಂಟರ್. ನಾನು ಹೇಳಿದ್ದೆ ಅವರಿಗೆ, ನಿಮ್ಮದು ನೆಕ್ಸ್ಟ್ ಸೀರೆ ಯಾವುದು ಅಂತ ಹೇಳಿ ಕನ್ಫರ್ಮ್ ಮಾಡಿ ನಮಗೆ ಕಳಿಸಿಕೊಡಿ ಸಲೋನಿಗೆ ಅಂತ ಹೇಳಿ. ಸೊ ಇವರು ಬಂದು, ನೀವು ಪರಿಚಯ ಇರ್ಬೋದು, ನೋಡಿರ್ಬೋದು ಯೂಟ್ಯೂಬಲ್ಲಿ. ಹುಡುಗಿ ತುಂಬ ಸ್ವೀಟ್ ಇದ್ದರು. ಅವತ್ತು ಹೆಸರು ನನಗೆ ಗೊತ್ತಿಲ್ಲ, ಯಾವ ಮಾಡೆಲ್ ಬಂದಿದ್ದರು ಅವರು ನಮಗೆ ಅಂದರೆ ಚೆನ್ನಾಗಿ ಮಾತಾಡಿದರೆ ಅಥವಾ ನಮಗೆ ಈಸಿಲಿ ವರ್ಕ್ ಮಾಡಲಿಕ್ಕೆ ಕೊಟ್ಟಿದ್ರೆ ಉಂಟಲ್ಲ, ನಮಗೆ ಕೂಡ ಖುಷಿಯಾಗತ್ತೆ. ಸ್ವಲ್ಪ ಜನರಿಗೆ ಆ್ಯಟಿಟ್ಯೂಡ್ ಇರುತ್ತೆ ಅಲ್ಲ, ಅವರು ತುಂಬ ಸ್ವೀಟ್ ಇದ್ದರು. ಸೊ ಹಾಗೆ ಬಂದು ಈ ಸೀರೆ ಅವರು ನೆಕ್ಸ್ಟ್ ಸೀರೆ ಕಳಿಸಿದರು. ಬಾಕ್ಸ್ ಫೋಲ್ಡಿಂಗ್ ಆಗಿದೆ. ನನಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅವರಿಗೆ ನಾವು ನೋಡಿದ್ವಿ, ಯಾಕಂದರೆ ಫಸ್ಟ್ ಸೀರೆ ಉಡಿಸಿದ್ದು ನಾವೇ ಅಲ್ಲ. ಸೊ ನಮಗೆ ಅಂದಾಜು ಗೊತ್ತಿತ್ತು ಎಷ್ಟು ತೆಗಿಬೇಕಂತ ಹೇಳಿ. ತುಂಬ ಜನ ಕೇಳ್ತಾರೆ, ಹೇಗೆ ಮೇಡಮ್ ನೀವು ಅಂದಾಜಲ್ಲಿ ತೆಗೆದು ಬಿಡ್ತೀರಾ ಅಂತ. ಅದು ನಾವು ನೋಡಿ ಸ್ಕ್ಯಾನ್ ಮಾಡ್ಕೊಂಡಾಗೆ ಒಂದು ಸಲ ನೋಡಿದ ತಕ್ಷಣ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಒಂದೊಂದು ಸಲ ಅಳತೆ ತೊಗೊಳ್ತೀವಿ, ಅಂದರೆ ಕ್ಲೈಂಟ್ ಬಂದರೆ ಸೊ ಈ ಥರ ಈಗ ಆಲ್ರೆಡಿ ಪ್ಯಾಕ್ ಮಾಡಿದ್ದೀವಿ. ಈಗ ವಾಪಸ್ ಕಾಲ್ ಬಂದಿದೆ ಅವ್ರದ್ದು, ಮೇಲೆ ಕಾಲ್ ಬರ್ತಾ ಇತ್ತು. ಪಾಪ ಲೇಟ್ ಆಗ್ತಾ ಉಂಟು ಅವರಿಗೆ. ಯಾಕಂತ ಹೇಳಿದರೆ ಅವರು ಶೂಟಿಗೆ ಕೂಡ ಬೆಳಿಗ್ಗೆನೆ ಬಂದಿದ್ದಾರೆ. ನಮಗೆ ಇಲ್ಲಿ ಕ್ಲೈಂಟ್ ಇದ್ದಾರೆ. ಸೊ ನೀತನಿಗೆ ಮುಂದೆ ಹೋಗಲಿಕ್ಕೆ ಹೇಳಿದ್ದೆ, ಮತ್ತು ನೀತ ಕೂಡ ನನ್ನ ಹತ್ರ ಬರಲಿಕ್ಕೆ ಹೇಳಿದರು. ಇಲ್ಲಿ ನಾವು ಈಗ ಬ್ಲೌಸ್ ಚಾಯ್ಸ್ ಮಾಡ್ತಿದ್ದೀವಿ, ಅದಕ್ಕೆ ಮ್ಯಾಚ್ ಆಗುವ ಹಾಗೆ. ಅದರ ನಂತರ ಇಲ್ಲಿ ವಾಪಸ್ ನಾನು ಅರ್ಧ ಉಡಿಸಿ ಆಯಿತು. ಈಗ ನೀತ ಉಡಿಸ್ತಾ ಇದ್ದಾಳೆ, ನನಗೆ ವಿಡಿಯೋ ತೆಗಿಲಿಕ್ಕಿತ್ತು. ಇವ್ರದ್ದು ಬ್ಲೌಸ್ ಇದೇನುಂಟು ಅದು ರೆಡಿಮೇಡ್ ಬ್ಲೌಸು. ನಾವು ಅದನ್ನು ಮತ್ತೆ ಪಿನ್ ಹಾಕಿ ಟೈಪ್ ಮಾಡಿದ್ದು. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು ಆಗ್ಬೋದು. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಸಾಫ್ಟ್ ಅಂದರೆ ಸಾಫ್ಟ್ ಇತ್ತು. ಐ ಥಿಂಕ್ 1750 ಏನೋ MRP ಇತ್ತು ಇದರಲ್ಲಿ ನನಗೆ. ಬಟ್ ಅದು ಪಿಂಕ್ ಬೇಡ ಇತ್ತು ಇಷ್ಟೇ. ಯಾಕಂತ ಹೇಳಿದರೆ ಆಲ್ಮೋಸ್ಟ್ ಸೀರೆಯಲ್ಲಿ ಪಿಂಕ್ ಕಾಂಬಿನೇಷನ್ ಬಂದೇ ಬರುತ್ತೆ ಅಲ್ಲ. ಸೊ ನಾನು ನೆಕ್ಸ್ಟ್ ಡೇ ಹೋಗಿದ್ದೆ ಆ್ಯಕ್ಚುಲಿ ಶಾಪಿಗೆ. ಈ ಸೀರೆ ಬೇಕು ನನಗೆ, ಬಟ್ ನನಗೆ ಬಾರ್ಡ್ರ್ ಪಿಂಕ್ ಕಲರ್ ಬೇಡ, ಬೇರೆ ಯಾವುದಾದ್ರೂ ಆಗ್ಬೋದು ಅಂತ ಹೇಳಿ ಗೋಲ್ಡ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಈಗ ಅವ್ರು ಹೋಗ್ತಾ ಇದ್ದಾರೆ. ನಾವು ಬರುವಾಗ ಗೋಲ್ಡ್ ತೊಗೊಂಡೇ ಬಂದಿದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ಬರುವಾಗ ನೋಡಿದರೆ ಪ್ರಿಯಾ ಇದ್ಲು. ಇವಳು ನನ್ನ ಮೊದಲಿನ ಸ್ಟಾಫ್. ಇವಳು ನನ್ನ ಹತ್ರ ಮೊದಲೇ ವರ್ಕ್ ಮಾಡ್ತಿದ್ಲು. ಇವಳದೀಗ ಮದುವೆ May 3 ಐ ಥಿಂಕ್. ಸೊ ಇವಳು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ಲು, ಅವನು ಹುಡುಗನ ಜೊತೆಗೆ ಬಂದಿದ್ಲು. ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ಇಟ್ಟಿದ್ಲು. ಸೊ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದ್ದೆ, ಅವಳು ಮಾಡಲಿಕ್ಕೆ ಹೇಳಿದ್ದೆ. ಇವಳು ಕೂಡ ತುಂಬ ಸ್ವೀಟ್ ಇದ್ಲು. ಅವಳು ಕೂಡ ನನ್ನ ಹತ್ರ ಚೆನ್ನಾಗಿ ವರ್ಕ್ ಮಾಡಿದ್ದಾಳೆ. ಅದರ ನಂತರ ಅವಳು ಫಾರಿನಿಗೆ ಹೋಗಿದ್ದು. ಅವಳು ಫಸ್ಟ್ ಬರುವಾಗ ಅವಳಿಗೆ ಆ್ಯಕ್ಚುಲಿ ಅಷ್ಟೆಲ್ಲ ಗೊತ್ತೇ ಇರಲಿಲ್ಲ ಇವಳೇ ಅಂತ. ಐ ಥಿಂಕ್ ಇನ್ ದ ಮಿಡ್ಲ್ ವಿಡಿಯೋದಲ್ಲಿ ನಾನೊಂದ್ಸಲ ಹೇಳಿದ್ದೀನಿ. 1 ಮಂತಲ್ಲಿ ಅವರು ನನಗೆ ಹೇಗೆ ಬೇಕು ಹಾಗೆ ಅವಳು ರೆಡಿಯಾಗಿದ್ಲು. ಕಲೀಲಿಕ್ಕೆ ರೆಡಿ ಇದ್ದರೆ ನಮಗೆ ಕಲಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ.
ನೆಕ್ಸ್ಟ್ ಬಂದು ಇವ್ರದ್ದು ಹೇರ್ ಕಲರಿಂಗ್ ಇತ್ತು, ಅದಕ್ಕೋಸ್ಕರ ನನಗೆ ಅಲ್ಲಿ ಇಲ್ಲಿ ಎರಡು ಕಷ್ಟ ಆಗ್ತಾ ಇತ್ತು. ಅವರು ಬೆಳಿಗ್ಗೆನೆ ಬಂದಿದ್ರು ಆ್ಯಕ್ಚುಲಿ ಹೇರ್ ಕಲರಿಂಗಿಗೋಸ್ಕರ. ಅವರು ಬಂದದ್ದು ವೈಟ್ ಗೌನ್ ನೋಡಲಿಕ್ಕೆ ಕೂಡ. ಆ್ಯಕ್ಚುಲಿ ಅವ್ರು ತುಂಬ ದೂರದಿಂದ ಬಂದಿದ್ದರು. ಅವರು ಒಂದು ವೇಳೆ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಅವರು ನನ್ನ ಯೂಟ್ಯೂಬನ್ನು ನೋಡಿ ಗೌನ್ಸ್ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಗೌನ್ ಟ್ರಯಲಿಗೆ ಬಂದಿದ್ದರು. ಅವರು ಗೌನ್ ಪರ್ಚೇಸ್ ಅಂದರೆ ರೆಂಟಿಗೆ ಒಂದು ಚಾಯ್ಸ್ ಮಾಡಿದರು ಹಾಕಿ. ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಈಗ, ಬಿಕಾಸ್ ತೆಗೆದಿಡ್ಲಿಕ್ಕೂ ಪುರ್ಸತ್ತಿಲ್ಲ, ಹಾಗೆ ಆಗಿದೆ. ಬಿಕಾಸ್ ಒಂದು ಕಡೆ ಇಲ್ಲಿ ಗೌನ್ ಟ್ರಯಲ್ ಹೇರ್ ಕಲರ್, ಇನ್ನೊಂದು ಕಡೆ ನಮಗೆ ಅಲ್ಲಿ ಶೂಟಿಗೆ ಅವರಿಗೆ ರೆಡಿ ಮಾಡಲಿಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಇದನ್ನು ನಾವು ಸೇಫಾಗಿ ಈ ಸೈಡ್ ಇಟ್ಟು ಹೇರ್ ಕಲರಿಂಗ್ ಇದು ಕೆಲಸ ಮಾಡ್ತಾನೆ ಇದ್ವಿ. ತುಂಬ ದೂರದಿಂದ ಬಂದಿದ್ದರು ಪಾಪ ಅವರು. ಅದರ ನಂತರ ಇಲ್ಲಿ ಲಂಚೆಲ್ಲ ಆದ ನಂತರ ಒಂದು ಶೂಟಿಗೋಸ್ಕರ ಇವ್ರು ರೆಡಿ ಮಾಡ್ತಾ ಇದ್ದರು. ಇವರಿಬ್ಬರು ನನಗೆ ಬರಲಿಕ್ಕೆ ಹೇಳಿದರು ವೀಡಿಯೋಗೆ. ನಾನು ಇವತ್ತು ಸಾಧ್ಯ ಇಲ್ಲ, ನನಗೆ ಸುಸ್ತಾಗಿದೆ, ನನಗೆ ಇವತ್ತೊಂದು ದಿನಕ್ಕೆ ಬಿಟ್ಟು ಬಿಡಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವರಿಬ್ಬರೇ ಮಾಡ್ತಾ ಇದ್ದಾರೆ. ಯಾಕಂದರೆ ಆಪ್ಷನ್ ಇಲ್ಲ, ಅದನ್ನು ಕಂಟಿನ್ಯೂ ಮಾಡಲೇಬೇಕು, ವಿಡಿಯೋ ಹಾಕೋದು ಇಂಪಾರ್ಟೆಂಟ್. ಅದರ ನಂತರ ನಾನು ಸಂಜೆಗೆ ಮನೆಗೆ ಬಂದ ನಂತರ ನನ್ನ ಮಗ ಇದನ್ನು ಆಟ ಆಡ್ತಾ ಇದ್ದ. ಮೊನ್ನೆ ಇದು ನಾನು ಡಿಮಾರ್ಟಿಂದ ತಂದದ್ದು, ನಿಮಗೆ ಗೊತ್ತಿರ್ಬೋದು. ತುಂಬ ಒಳ್ಳೆಯದುಂಟು, ಫುಲ್ ಸ್ಕ್ರೂವಲ್ಲಿಯೇ ಉಂಟು. ಇದು ಗೇಮ್ ಏನುಂಟು ಅಂದರೆ ಆ ಗಾಡಿ, ಅದನ್ನು ನಾವು ಫುಲ್ ಬಿಡಿಸಿ ಮತ್ತೆ ಫಿಕ್ಸ್ ಮಾಡಬೇಕು. ಅದರಿಂದ ಮಗುವಿದು ಕೈ ತುಂಬ ಗಟ್ಟಿಯಾಗುತ್ತೆ, ಅಂದರೆ ಲೈಕ್ ಬ್ಯಾಲೆನ್ಸಿಂಗ್ ಒಳ್ಳೆ ಕಲಿತಾರೆ. ಬ್ರೈನ್ ಕೂಡ ಸ್ಮಾರ್ಟ್ ಆಗುತ್ತೆ, ಯಾಕಂದರೆ ನೆನಪಿಟ್ಕೊಂಡು ಅದನ್ನು ಅಲ್ಲಿಯೇ ಹಾಕೋದು. ಈ ಮೊದಲು ಕೂಡ ಅವನ ಹತ್ರ ಈ ಥರ ಸ್ಕ್ರೂ ಇದೊಂದು ಆಟ ಇತ್ತು. ಅಂದರೆ ನನ್ನ ಅಕ್ಕ ಅವನಿಗೆ ಗಿಫ್ಟ್ ಮಾಡಿದ್ಲು ಅದನ್ನು. ಆಗ ಅವನಷ್ಟು ಹುಷಾರು ಇರಲಿಲ್ಲ, ಅಂದರೆ ಅದನ್ನೆಲ್ಲ ಮಾಡುವಷ್ಟು ದೊಡ್ಡವನಾಗಿರಲಿಲ್ಲ. ಈಗ ಅವನಿಗೆ ಇದು ತುಂಬ ಇಷ್ಟ ಆಗಿದೆ. ಇನ್ನೊಂದು ಹೈಪರ್ ಆ್ಯಕ್ಟಿವಿಟಿ ಅಂದರೆ ಒಂದು ಕಡೆ ಕೂರದಿದ್ದ ಮಕ್ಕಳೇನಿರ್ತಾರೆ ಅವರಿಗೆ ಇದು ಒಳ್ಳೆಯದು ಕೂರಿಸ್ಲಿಕ್ಕೋಸ್ಕರ. ಸೊ ಅವನಾಗಿಯೇ ಮಾಡಿದ್ದಾನೆ. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದರು. ಇದು ಅವನೀಗ ಫಿಕ್ಸ್ ಮಾಡಿದ ನಂತರದ್ದು ವಿಡಿಯೋ. ಫುಲ್ ಅಂದರೆ ಫುಲ್ ತೆಗ್ದಿದ್ದ, ಅದರ ನಂತರ ಅವನು ಹಾಕಿದ್ದಾನೆ. ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡಿದ್ದು. ಇದು ವಿಡಿಯೋ ನೀವು ನೋಡಿರ್ಬೋದು, ಶಾರ್ಟಿಗೆ ನಾವು ಮಾಡಿದ್ದೀವಿ ಆಲ್ರೆಡಿ. ಡಿಪ್ರೆಷನ್ ಇದು. ಸೊ ನಾವು ಅಂದ್ಕೊಂಡ್ವಿ ಹೊರಗೇ ಮಾಡೋಣ ಅಂತ, ಬಿಕಾಸ್ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಉಂಟಂತ ಹೇಳಿ. ಏನಾದರೂ ಒಂದು ಈ ನೀತ ನನ್ನ ಹತ್ರ ಮಾಡಿಸ್ತಾನೇ ಇರ್ತಾಳೆ, ಇಲ್ಲ ಅಂದರೆ ಅವಳು ನನಗೆ ಕೇಳೋದಿಲ್ಲ. ಇವರಿಂದನೇ ನನ್ನ ಚಾನೆಲ್ 1K ರೀಚ್ ಆಗಿದೆ. ಈಗ ನಾನು ಈಗ ವಾಯ್ಸ್ ಕೊಡ್ತಾ ಇದ್ದೀನಿ, ಆಗ 1K ಅಬಾವೇ ಆಗಿದೆ. ಆ್ಯಕ್ಚುಲಿ 1K 30 ಸಮಥಿಂಗ್. ಇವರು ನನಗೆ ಬಿಡೋದೇ ಇಲ್ಲ. ಆ್ಯಕ್ಚುಲಿ ನನಗೆ ಅವರು ಕಾಂಗ್ರ್ಯಾಟ್ಸ್ ಹೇಳುವಾಗ ಕೂಡ ನಾನು ಎಲ್ಲರಿಗೂ ಕೂಡ ನಾವೆಲ್ಲರೂ ಹೇಳ್ಕೊಂಡಿದ್ದು ಸೇಮ್ ಟು ಯು ಅಂತ. ಹೆಸರಲ್ಲಿ ಮಾತ್ರ ನನ್ನ ಹೆಸರಲ್ಲಿ ಉಂಟು. ನೆಕ್ಸ್ಟ್ ಬಂದು ಮಧ್ಯಾಹ್ನ ನಾನು ಮನೆಗೆ ಬಂದೆ ಊಟಕ್ಕೆ, ಆಗ ಮಾಡಿದ ವಿಡಿಯೋ ಇದು. ನನ್ನ ಮಗ ಇದು ಸೋಲಾರ್ ಸಿಸ್ಟಮ್, ಇದು ಐ ಥಿಂಕ್ ಇದು 9+ 8+ ಏನೋ ಉಂಟು, ಅದನ್ನು ಫಿನಿಷ್ ಮಾಡಿ ಇಟ್ಟಿದ್ದ. ಅವನೊಬ್ಬನೇ ಇದ್ದ. ಆ್ಯಕ್ಚುಲಿ ನಾನು ಇರಲಿಲ್ಲ, ಕೆಲಸಕ್ಕೆ ಹೋಗಿದ್ದೆ. ಹಸ್ಬೆಂಡ್ ಒಂದು ಮರಣ ಆಗಿತ್ತು, ಅಲ್ಲಿ ಹೋಗಿದ್ದರು. ಸೊ ಅವನೊಬ್ಬನೇ ಇದ್ದವನಿಗೆ ಬೋರ್ ಆಗ್ತಾ ಇತ್ತು ಅನಿಸುತ್ತೆ. ಅವನು ಫಿನಿಷ್ ಮಾಡು ಅಂದರೆ ಯಾವತ್ತೂ ಕೂಡ ಫಿನಿಷ್ ಮಾಡ್ತಾ ಇರಲಿಲ್ಲ. ಇದು ಫಿನಿಷ್ ಮಾಡಿದ್ದು ಅವನೊಬ್ಬನೇ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಈವ್ನಿಂಗಲ್ಲಿ ನಾವು ಒಂದು ಗೇಮ್ ಮಾಡಿದ್ವಿ. ಈ ಗೇಮಿದು ವಿಡಿಯೋ ಆಲ್ರೆಡಿ ನಾವು ಹಾಕಿದ್ದೀವಿ. ಚಿಪ್ಸ್ ಇದು ಬೂಮ್ ಅಂತ ಹೇಳಿ ನೋಡೋದು. ಅದರಲ್ಲಿ ನಾನು ವಿನ್ ಆಗಿದ್ದೆ. ಇದ್ರದ್ದು ಶಾರ್ಟ್ ಒಂದು ವೇಳೆ ನೀವು ಚೆಕ್ ಮಾಡೋದಿದ್ದರೆ ಚೆಕ್ ಮಾಡಿ ಪ್ಲೀಸ್. ವೀಡಿಯೋಸಿಗೋಸ್ಕರ ಎಷ್ಟು ತಲೆ ಓಡಿಸಿದ್ರೂ ಆಗಲ್ಲ, ಎಷ್ಟು ಐಡಿಯಾಸ್ ಇದ್ದರೂ ಸಾಕಾಗಲ್ಲ. ಸೊ ನೆಕ್ಸ್ಟ್ ನನ್ನ ಮಗನಿಗೆ ನಾವು ಇದರಲ್ಲಿ ಕೂರಿಸಿ ಇಟ್ಟಿದ್ವಿ, ಯಾಕಂದರೆ ಅವನು ಬಂದು ವೀಡಿಯೋದಲ್ಲಿ ಉಪದ್ರ ಮಾಡಬಾರ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಹೇಳಿದ್ದೆ, ನಾನು ಮತ್ತು ನೀನು ಆಟ ಆಡೋದು ಅಂತ ಹೇಳಿ. ಸೊ ನಾವು ಈ ಥರ ಆಟ ಆಡ್ತಾ ಇದ್ವಿ. ಅವನಿಗೆ ಹೇಗಾದರೂ ಮಾಡಿ ಒಂದು ಮಂಗ ಮಾಡಬೇಕಲ್ಲ, ಇಲ್ಲ ಬಂದರೆ ಅವರು ಉಪದ್ರ ಮಾಡ್ತಾರೆ. ಮಕ್ಕಳು ಹಾಗೆ ಅಲ್ಲ, ಅವರಿಗೆ ಅರ್ಥ ಆಗಲ್ಲ ಅದೆಲ್ಲ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.